ನಂಗೆ ಅಳು ಬರ್ತಿದೆ ಭಾವ, ಅಳು ಬರ್ತಿದೆ. ನಾಣಿ, ಏನಿದು? ನನ್ನ ಅಕ್ಕಂಗೆ ನೀವಂದ್ರೆ ತುಂಬಾ ಇಷ್ಟ ಭಾವ. ನನ್ನ ಅಕ್ಕ ನಿಮಗಿಷ್ಟ ಆಗ್ದಿರೋ ಕೆಲ್ಸ ಯಾವ್ದು ಮಾಡಲ್ಲ. ಅಳ್ಬೇಡ ನಾಣಿ. ನೋಡು ಮಗು, ಇದರಲ್ಲಿ ಅಕ್ಕನ ತಪ್ಪೇನೂ ಇಲ್ಲ, ಏನೋ ಮಿಸ್ಟೇಕ್ ಆಗಿದೆ ಅಷ್ಟೇ. ಎಲ್ಲರೂ ದೊಡ್ಡ ದೊಡ್ಡವ್ರು ಬಂದಿದ್ರಲ್ವೇನಪ್ಪ? ಬಂದಿದ್ರು ಅಂಕಲ್. ಮತ್ತೆ ಅವ್ರೆಲ್ರೂ ಮುಂದೆ ಅಕ್ಕ ಚೆನ್ನಾಗಿ ಕಾಣ್ಬೇಕಲ್ವೇನಪ್ಪ? ಅದಕ್ಕೆ ನಾವೆಲ್ಲರೂ ಅಕ್ಕ ಚೆನ್ನಾಗಿ ಕಾಣ್ಬೇಕು ಅಂತ ಹೇಳಿದ್ದು ಅಷ್ಟೇನಪ್ಪ, ಅಷ್ಟೇ. ಇನ್ ಮುಂದೆ ನಮ್ಮ ಅಕ್ಕ ಚೆನ್ನಾಗಿ ರೆಡಿ ಆಗ್ತಾಳೆ ಅಂಕಲ್, ಪ್ರಾಮಿಸ್. ನನ್ನ ಅಕ್ಕನ ಅಳಿಸ್ಬೇಡಿ ಅಂಕಲ್, ಪ್ಲೀಸ್. ಪ್ಲೀಸ್. ಇಲ್ಲ ನಾಣಿ, ಆತರ ಏನಿರಲ್ಲ. ಭಾಗ್ಯ, ನೀನಾದ್ರೂ ಹೇಳಮ್ಮ. ನಾಣಿ, ನಾಣಿ, ಭಾವ ಆಗ್ಲಿ, ಅತ್ತೆ ಆಗ್ಲಿ, ಮಾವ ಆಗ್ಲಿ, ಎಲ್ರೂ ತುಂಬಾ ಒಳ್ಳೆಯವರು. ನಂಗೆ ಯಾವ ಕಷ್ಟನೂ ಬರೋಕ್ ಬಿಡಲ್ಲ. ನಿನ್ನ ಜಾನನ್ ಕೂಡ ಚೆನ್ನಾಗಿ ನೋಡ್ಕೋತಾರೆ. ಅಳ್ಬಾರ್ದು. ಹಾ, ಸರಿಯಾದ ಸಮಯಕ್ಕೆ ನೆನಪು ಮಾಡಿದೆ ಅಮ್ಮ. ನಿಮ್ಮ ಮದುವೆಗೆ ಮುಂಚೆ ನಾನು ಮಾತು ಕೊಟ್ಟಿದ್ದೆ, ನಾಣಿ ಜಾಹ್ನವಿ ಜವಾಬ್ದಾರಿ ನಂದು ಅಂತ. ಇನ್ಮೇಲೆ ನಾಣಿನ ಜಾಹ್ನವಿನ ನಿನ್ ಜೊತೆ ಇಲ್ಲೇ ಇರೋದಕ್ಕೆ ಹೇಳೋ ಭಾಗ್ಯ. ಅವರಿಬ್ರಿಗೆ ಏನ್ ಬೇಕೋ ಎಲ್ಲ ನಾನು ನೋಡ್ಕೋತೀನಿ. ಅಯ್ಯೋ ದೇವ್ರೆ, ಇವನೇನು ಮಕ್ಕಳನ್ನ ಇಲ್ಲೇ ಇರು ಅಂತಿದ್ದಾನೆ. ಇಲ್ಲಿದ್ ಬಿಟ್ರೆ ಸಾರ್ಥಿ ಮುತ್ಕ ನನ್ಗೆ ಆಸ್ತಿನ ಕೊಡಲ್ಲ. ಅಯ್ಯೋ, ಹಾಗಂದ್ರೆ ಹೇಗಣ್ಣ? ಮಕ್ಕಳು ಇಲ್ಲೇ ಇರ್ತಾರೆ ಅಂದ್ರೆ ಹೇಗೆ? ಅವ್ರಿಗೆ ನಾವಿಲ್ವಾ? ಅಂದ್ರೆ ಭಾಗ್ಯನ ಬಿಟ್ಟು ಮಕ್ಕಳು ಇರ್ತಿಲ್ವಲ್ಲ, ಅದಕ್ಕೋಸ್ಕರ. ಅದು ಅವ್ರ ಪ್ರೀತಿ. ಆದ್ರೆ ನಮ್ಮ ಮಕ್ಳನ್ನ ಇಲ್ಲೇ ಹೇಗ್ ಬಿಡಕ್ಕಾಗತ್ತೆ ಹೇಳಿ? ಈಗಾಗ್ಲೇ ನಮ್ಮ ಮಗಳನ್ನ ನಿಮ್ ಸೊಸೆ ಮಾಡ್ಕೊಂಡು ನಮ್ಗೆಷ್ಟೋ ಅದೃಷ್ಟ ಕೊಟ್ರಿ. ಈಗ ಈ ಮಕ್ಕಳ ಬಗ್ಗೆನೂ ನೀವ್ ಯೋಚನೆ ಮಾಡ್ಬೇಕಾ? ಇವ್ರ ಜವಾಬ್ದಾರಿ ನಮ್ದು. ಬೀಗ್ರೆ, ಇನ್ನ ನಾವು ಕೂಡ ಹೊರಡ್ತೀವಿ. ಸರಿನಪ್ಪ, ಹೋಗ್ ಬರ್ತೀವಿ. ಶಾಲು, ಹೊರಡೋಣ ಬಾ.
ಬಾ ನಾಣಿ ನಡಿಯಮ್ಮ ಅಕ್ಕ ನಡಿ ಅಕ್ಕ ರಾಣಿ ನಾಣಿ ಅಕ್ಕ ಜಾನು ಹೋಗಿ ಬರ್ತೀವಮ್ಮ. ಚಿಕ್ಕಪ್ಪ ತಮ್ಮ ತಂಗಿ ಹುಷಾರು ಚಿಕ್ಕಪ್ಪ. ನಾನಿದ್ದೀನಲ್ಲಮ್ಮ, ನೀನೇನು ಚಿಂತೆ ಮಾಡಬೇಡ. ಬಾ ನಾಣಿ ಬಾ. ಜಾಹ್ನವಿ ನಡಿಯಮ್ಮ, ಬಾ ನಡೀರಿ. ನಮ್ಮ ಅಕ್ಕಂಗೆ ನೀವಂದ್ರೆ ತುಂಬಾ ಇಷ್ಟ ಭಾವ. ನಮ್ಮ ಅಕ್ಕ ನಿಮ್ಗೆ ಇಷ್ಟ ಆಗ್ದಿರೋ ಕೆಲ್ಸ ಯಾವ್ದು ಮಾಡಲ್ಲ. ಭಾವ ಆಗ್ಲಿ, ಅತ್ತೆ ಆಗ್ಲಿ, ಮಾವ ಆಗ್ಲಿ, ಎಲ್ರೂ ತುಂಬಾ ಒಳ್ಳೆಯವರು. ನಂಗೆ ಯಾವ ಕಷ್ಟನೂ ಬರೋಕ್ ಬಿಡಲ್ಲ. ಪ್ರತಿದಿನ ಏನಾದರೂ ಒಂದು ಪ್ರಾಬ್ಲಮ್ ಬರ್ತಿದೆ. ಮತ್ತು ಇವತ್ತು ಕೂಡ ಈ ರೂಮಲ್ಲಿ ಅವಳ ಜೊತೆ ಇರಬೇಕು ಅಂದರೆ ನನ್ನ ಕೈಲಾಗಲ್ಲ. ಏನ್ರಿ ಸಾರಿ ಭಾಗ್ಯ. ಯಾಕ್ರಿ? ಅದೇ ಆಗಲೇ ಫಂಕ್ಷನಲ್ಲಿ ನಾನು ಅಮ್ಮನ ಪರ ವಯಸ್ಸು ಮಾತಾಡಿದ್ನಲ್ಲ. ಅಯ್ಯೋ ಹಾಗೆಲ್ಲ ಏನಿಲ್ಲ, ನೀವು ಸರಿಯಾಗೇ ಹೇಳಿದ್ರಿ. ಯಾಕಂದ್ರೆ ತಪ್ಪು ನಂದೇ. ನಾನೇ ಸ್ವಲ್ಪ ಹುಷಾರಾಗಿರ್ಬೇಕಿತ್ತು. ಸ್ವಲ್ಪ ಅಲ್ಲ, ತುಂಬ ಹುಷಾರಾಗಿರಬೇಕು ಭಾಗ್ಯ. ನನ್ನ ಫ್ಯಾಮಿಲಿಲಿ ತುಂಬ ಪದ್ಧತಿ ನಿಯಮಗಳಿವೆ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪಾಲಿಸ್ಬೇಕು. ನನ್ನ ಫ್ಯಾಮಿಲಿ ಏನ್ರಿ, ಇದು ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬ. ಇಲ್ಲಿ ಎಲ್ಲ ನಿಯಮಗಳು, ಆಚಾರ ವಿಚಾರಗಳು ಸರಿಯಾಗೇ ಇದೆ. ಇನ್ಮೇಲೆ ನಾನೇ ಅದನ್ನ ಅರ್ಥ ಮಾಡ್ಕೋತೀನಿ. ಇನ್ ಮುಂದೆ ನನ್ನ ಕಡೆಯಿಂದ ಯಾವ ತಪ್ಪು ಆಗದೆ ಇರೋ ಹಾಗೆ ನೋಡ್ಕೋತೀನಿ. ಯಾರಿಗೂ ನೋವಾಗದೆ ಇರೋ ಹಾಗೆ ನಡ್ಕೋತೀನಿ. ಭಾಗ್ಯ, ನೀನು ಯಾಕೋ ಡಲ್ ಆಗಿರೋ ಹಾಗಿದೆ. ಡಲ್ಲ ಇಲ್ವಲ್ಲ? ನೋನು
ಯಾಕೋ ನೀನು ಸುಸ್ತಾಗಿರೋ ಹಾಗೆ ಕಾಣ್ತಿದೆ. ನೀನು ಸ್ವಲ್ಪ ರೆಸ್ಟ್ ತಗೋ. ಅಯ್ಯೋ ನಿಜವಾಗ್ಲೂ ರೀ, ನನ್ಗೇನು ಸುಸ್ತಾಗಿಲ್ಲ. ಒಂದ್ ವೇಳೆ ನಿಜ ಆಗಿದ್ರೂ ಕೂಡ ನಿಮ್ಮನ್ನ ನೋಡ್ತಿದ್ದ ಹಾಗೆ ಮಾಯ ಆಗೋಗುತ್ತೆ. ಭಾಗ್ಯ, ನಿನಗೆ ಗೊತ್ತಾಗ್ತಿಲ್ಲ, ನಿನ್ನ ಮುಖದಲ್ಲಿ ನನಗೆ ಸುಸ್ತು ಕಾಣಿಸ್ತಿದೆ. ಅದು ಅಮ್ಮಂಗೆ ಹೀಗೆ ಡಲ್ ಆಗಿ ಕಾಣಿಸ್ಬಾರ್ದು. ಹಾಯಾಗಿ ಮಲ್ಕೋ. ಅದು ಹಾಗಲ್ಲ ರೀ, ನಾನು ನೀನ್ ಮಲ್ಕೋ. ಬಾ, ಹೇಳ್ತಿದ್ದೀನಲ್ಲ, ರೆಸ್ಟ್ ಮಾಡು. ಅಯ್ಯೋ ನನ್ಗೊಂದು ಇಂಪಾರ್ಟೆಂಟ್ ಕಾಲ್ ಇದೆ, ನಾನು ಮಾತಾಡ್ ಬರ್ತೀನಿ. ನೀನ್ ರೆಸ್ಟ್ ಮಾಡು. ರೀ ಏನ್ರಿ, ಒಂದ್ ನಿಮಿಷ. ಏನಾಯ್ತು ಇವ್ರಿಗೆ? ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ? ಕೇಳಿದ್ರೆ ಏನ್ ಅಂದ್ಕೋತಾರೋ, ಆದ್ರೆ ಕೇಳ್ತಾ ಇದ್ರೆ ಅವ್ರ ಮನ್ಸಲ್ಲಿರೋದು ಹೇಗ್ ಗೊತ್ತಾಗುತ್ತೆ? ಬೇಬಿ ಬೇಬಿ ಬೇಬಿ, ಯಾಕೆ ಹೀಗ್ ಮಾಡ್ತಿದ್ಯಾ ಬೇಬಿ? ಬೇಬಿ ಬೇಬಿ, ಏನಾಗಿದೆ ನಿನ್ಗೆ? ಯಾಕೆಷ್ಟು ಕೋಪ? ಏನು ಆಗಿರೋ ಹಾಗೆ ಕೋಪ ಮಾಡ್ಕೊಂಡ್ರೆ ಹೇಗೆ? ಕೋಪ ಮಾಡ್ಕೊಳ್ದೆ ಸಂತೋಷ ಪಡ್ಬೇಕಾ? ನಂಗಲ್ಲಿ ಹಾವು ಚೆಡು ಕಚ್ಚದಂಗಾಯ್ತು. ಹಾಗನ್ಸೋದು ಕಾಮನ್ ಬೇಬಿ, ಆದ್ರೆ ಬೇರೆ ದಾರಿ ಇಲ್ಲ. ನನ್ ಮಾತು ಕೇಳು. ಅದ್ ಹೇಗೆ ಹೇಳ್ತಿದ್ಯಾ? ಅಲ್ಲೇನ್ ನಡೀತು ಅಂತ ನಿನ್ಗೇನಾದ್ರೂ ಗೊತ್ತಾ? ಏನ್ ನಡೀತು? ಅಲ್ಲಿ ನೀನ್ ಮಾಡಿದ ಘನ ಕಾರ್ಯಕ್ಕೆ ಭಾಗ್ಯ ನಿನ್ ಕೆನ್ನೆಗೆ ಹೊಡೆದ್ಲು. ಅದೇ ತಾನೇ? ಅಂತ ಕೆಲ್ಸ ಮಾಡಿದ್ರೆ ಯಾರೇ ಇದ್ರು ಹಾಗೆ ರಿಯಾಕ್ಟ್ ಮಾಡ್ತಾರೆ. ನಿಂಗ್ ಹೇಗ್ ಗೊತ್ತಾಯ್ತಪ್ಪ? ನಂಗಷ್ಟೇ ಅಲ್ಲ, ನಿಮ್ಮ ಅಮ್ಮಂಗೂ ಗೊತ್ತು. ನಿಂಗೆ ಭಾಗ್ಯ ಹೊಡೆದಾಗ ನಾವು ನೋಡಿದ್ವಿ. ನೀನ್ ಮಾಡಿರೋ ಚೀಪ್ ಕೆಲ್ಸಕ್ಕೆ ಭಾಗ್ಯ ಬರೀ ಹೊಡೆದಿದ್ದಾಳೆ. ಬೇರೆಯವ್ರಾಗಿದ್ರೆ ಸಾಯಿಸ್ತಿದ್ರು. ಅಪ್ಪ, ಯಾಕಷ್ಟು ಕೋಪ? ಮನುಷ್ಯರು ಮಾಡೋ ಕೆಲ್ಸನ ಅದು. ನಡಿಬೇಕಾಗಿದ್ದು ಭಾಗ್ಯನ್ ಮದುವೆ. ಆ ಮದುವೆ ಮಂಟಪದಲ್ಲಿ ಅವಳ ಜಾಗದಲ್ಲಿ ನೀನ್ ಹೋಗಿ ಕೂತ್ಕೊಂಡು ಮಿತ್ರನ ಹತ್ರ ತಾಳಿ ಕಟ್ಟಿಸ್ಕೋಬೇಕು ಅಂತ ಹೇಗೆ ಅನ್ಕೊಂಡೆ? ಎಲ್ಲಾರ ಮುಂದೆ ಅವಳಿಗೆ ಅವಮಾನ ಮಾಡ್ಬೇಕು ಅನ್ಕೊಳ್ಳೋದು, ಭಾಗ್ಯನ್ ಮದುವೆ ಮುರಿಬೇಕು ಅನ್ಕೊಳ್ಳೋದು, ಯಾಕೆ ಕೆಟ್ಟ ಯೋಚನೆಗಳು? ಹೌದು, ನಾನ್ ಇಷ್ಟಪಟ್ಟವನ್ನ, ನಾನ್ ಮದ್ವೆ ಆಗ್ಬೇಕು ಅನ್ಕೊಂಡಿದ್ ಮಿತ್ರನ ಇನ್ನೊಬ್ಳು ಹುಡುಗಿ, ಅದ್ರಲ್ಲೂ ಭಾಗ್ಯ ಮದ್ವೆ ಆದ್ರೆ ನಂಗ್ ಹೇಗಿರುತ್ತೆ? ತೆಗೆದು ಬಾರಿಸ್ಬಿಡ್ತೀನಿ. ಬುದ್ಧಿ ಇಲ್ಲ ನಿಂಗೆ. ಯೋಚನೆಗೆ, ಆಸೆಗೆ ಒಂದು ಮಿತಿ ಇರಬೇಕು. ಭಾಗ್ಯನ ಇಷ್ಟಪಟ್ಟು ಅವರೇ ಇವಳನ್ನ ಸೊಸೆ ಮಾಡ್ಕೊಳಕ್ ಬಂದ್ರೆ ನೀನ್ ಅವನ್ನ ಇಷ್ಟಪಡೋದು ಅಂದ್ರೆ ಏನು? ಯಾರಾದ್ರೂ ಕೇಳಿಸ್ಕೊಂಡ್ರೆ ಮುಖಕ್ಕೆ ಉಗಿತಾರೆ. ಛೀ! ಅದನ್ನು ಮರೆತು ನೀನ್ ಇನ್ನೂ ಭಾಗ್ಯಂಗ್ ಅವಮಾನ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನಾನ್ ಸುಮ್ನೆ ಬಿಡಲ್ಲ. ಏನ್ರಿ, ಏನ್ ಸುಮ್ನೆ ಬಿಡಲ್ಲ? ಎಷ್ಟು ಧೈರ್ಯ ಅವಳಿಗೆ? ಆ ಭಾಗ್ಯ ನನ್ ಮಗಳ ಮೇಲೆ ಕೈ ಮಾಡ್ತಾಳೆ. ಅದನ್ನ ನೋಡ್ದಾಗಿಂದ ನನ್ ಹೊಟ್ಟೆ ಉರಿತಾ ಇದೆ. ಆದ್ರೆ ದೊಡ್ಡ ಮನೆಗೆ ಹೋಗಿದ್ದಾಳಲ್ಲ, ಸುಮ್ನೆ ಗಲಾಟೆ ಯಾಕೆ ಅಂತ ಬಾಯಿ ಮುಚ್ಕೊಂಡು ಸುಮ್ನಿದ್ದೆ. ಮೊದ್ಲು ನಿಂಗ್ ಉಗಿಬೇಕು. ನೀನೇ ಇದಕ್ ಕಾರಣ. ಮಾಡಿರೋದೇ ಕೆಟ್ಟ ಕೆಲ್ಸ, ಅದ್ರ ಮೇಲೆ ಮಗಳ ಪರವಾಗಿ ಮಾತಾಡ್ತಿದ್ಯಾ? ಒಬ್ಬ ತಾಯಿ ಮಾಡ್ಬೇಕಾಗಿರೋ ಕೆಲ್ಸನ ಇದು? ಇನ್ನಾದ್ರೂ ಸ್ವಲ್ಪ ನೋಡಿದ್ಯಮ್ಮ, ನೋಡ್ದೆ ನಿನ್ ಗಂಡ ಹೇಗ್ ಮಾತಾಡ್ತಾನೆ? ಶಾಲು, ನೀನ್ ಹೀಗ್ ಅಳ್ಬೇಡ್ವೆ. ಯಾವ ಕೆಲ್ಸಕ್ಕೂ ಬರ್ದಿರೋ ಆ ಭಾಗ್ಯ ನಿನ್ ಮೇಲ್ ಕೈ ಮಾಡಿದ್ರೆ ನಾನ್ ಸುಮ್ನೆ ಇರ್ತೀನೇನೆ? ನೀನ್ ಹೋಗ್ಬೇಕಾದ್ ಮನೆಗೆ ಅವಳು ಹೋದ್ಲು. ಅಷ್ಟು ಸಾಲ್ದು ಅಂತ ನಿನ್ ಮೇಲೆ ಕೈ ಮಾಡಿದ್ಲು.
ಅವಳ ವಿಷಯನ ನಾನ್ ನೋಡ್ಕೋತೀನಿ. ನೀನ್ ಸ್ವಲ್ಪ ಸಮಾಧಾನ ಮಾಡ್ಕೋ ಬೇಬಿ. ಬಾ ಇಲ್ಲಿ ಕೂತ್ಕೋ, ಬಾ. ಏಯ್, ಇನ್ನು ಎಷ್ಟೊತ್ತು ಹಾಕ್ತ್ಯಾ? ಬೇಗ ಬೇಗ ಮುಗಿಸು. ಆಯ್ತು ಸರ್. ಶ್ರೀನಿವಾಸ್ ಮೇಡಮ್, ಮನೆ ಪೂರ್ತಿ ಕ್ಲೀನ್ ಆಗಿರ್ಬೇಕು. ಓಕೆ ಮೇಡಮ್. ಮುಖ್ಯವಾಗಿ ಸ್ಟಾಫ್ಸ್ ಎಲ್ಲ ಅಲರ್ಟ್ ಆಗಿರ್ಬೇಕು. ಓಕೆ. ಶ್ರೀನಿವಾಸ್, ಆ ಟೈ ಸರಿಯಾಗಿ ಹಾಕೋ ಮೊದಲು. ಸಾರಿ ಸರ್. ಭಾವನ ಹತ್ರ ಸಾರಿ ಕೇಳೋ ಅವಕಾಶ ನಿನಗಿರುತ್ತೇನೋ, ಆದ್ರೆ ದೊಡ್ಡಪ್ಪನ ಹತ್ರ ಇರಲ್ಲ. ನಮ್ ತಾತಂಗೆ ಎಲ್ಲ ಡಿಸಿಪ್ಲಿನ್ಡ್ ಆಗಿರ್ಬೇಕು. ಕಲ್ಚರ್ಗೆ ಇನ್ನೊಂದು ಹೆಸರೇ ಅವರು. ವಿವೇಕ್ ಸರ್, ಅವರು ಅಮೆರಿಕದಿಂದ ಬರ್ತಿದ್ದಾರಾ? ಇಲ್ಲ, ಮೈಸೂರಿಂದ. ಸಂಜು, ಏನಿದೆಲ್ಲ ಬಂದ್ ಹೇಳ್ತೀರದ್ಗೆ. ಅಮ್ಮ, ದೊಡ್ಡಮ್ಮ ಏನೋ ಹೇಳ್ತಿದ್ದಾರೆ, ಕೇಳು. ಏನಿದೆಲ್ಲ? ಎಲ್ರೂ ಯಾಕಿಷ್ಟು ತಯಾರಿ ನಡೆಸ್ತಿದ್ದಾರೆ? ಮನೆಗೆ ಯಾರು ಬರ್ತಿದ್ದಾರೆ? ಬಂದ್ರು. ಮತ್ತೆ ಕಾಲ್ ಮಾಡ್ತೀನಿ. ತಾತ ಬಂದ್ರಾ? ಮಗಳೇ, ಹೇಗಿದೆಯಾ ಮಗಳೇ? ನಾನ್ ಚೆನ್ನಾಗಿದ್ದೀನಪ್ಪ, ನೀವ್ ಹೇಗಿದ್ದೀರಾ? ನನಗೇನಮ್ಮ, ಐ ಆಮ್ ವೆರಿ ಹ್ಯಾಪಿ. ನಮಸ್ತೆ ಸರ್. ನಮಸ್ತೆ. ಹೇ ತ್ರಿವಿಕ್ರಮ, ಪರವಾಗಿಲ್ಲ. ಏನೋ ಇದು ನೋಡು, ನಿನ್ನ ಸ್ಥಾನ ಇರೋದು ಇಲ್ಲಿ ಕಣೋ. ತುಂಬಾ ಸಂತೋಷ ಸರ್. ಎಷ್ಟು ವರ್ಷ ಆಯ್ತಪ್ಪ, ನನ್ನ ಅದೃಷ್ಟನ, ನನ್ನ ಗೌರವನ, ನನ್ನ ಪ್ರಾಣನ ನಿನ್ನ ಕೈಯಲ್ಲಿಟ್ಟು ಇವತ್ತಿಗೂ ನೀನು ಇವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದೀಯ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸರ್. ಇನ್ನು ಸರ್ ಅಂತೀಯಲ್ಲ, ಮಾವ ಅಂತ ಕರಿ. ಅದು ನಿಮ್ಮ ದೊಡ್ಡ ಗುಣ ಸರ್. ಭಕ್ತನಿಗೆ ದೇವ್ರ ದರ್ಶನ ಕೊಟ್ರೇನೆ ಅದೊಂದು ಅದೃಷ್ಟ. ಆದ್ರೆ ಈ ಭಕ್ತನಿಗೆ ನೇರವಾಗಿ ನಿಮ್ಮ ಮನಸ್ಸಲ್ಲಿರೋದಕ್ಕೊಂದು ಅವಕಾಶ ಕೊಟ್ಟಿದ್ದೀರಾ. ಇದು ನನ್ನ ಪುಣ್ಯ. ಇಂಥ ದೊಡ್ಡ ಮನಸ್ಸಿರೋ ನಿಮ್ಮನ್ನ ಗೌರವಿಸ್ಬೇಕೇ ಹೊರತು ಎದುರಿಗೆ ನಿಂತು ಮಾತಾಡಕ್ಕಾಗಲ್ಲ. ಅದೆಲ್ಲ ಸರಿನೇ. ಆದ್ರೆ ನನಗ್ ತಿಳಿಸ್ತೇನೆ ನನ್ನ ಮೊಮ್ಮಗನ ಮದ್ವೆ ಯಾಕೆ ಮಾಡಿದ್ದು. ಏನ್ರಿ? ಹೇಳಿ. ಐ ಆಮ್ ಸಾರಿ ಅಪ್ಪ. ಸಾರಿ ಯಾಕಮ್ಮ? ಬಟ್ ವೈ? ಅದು ಹಾಗಲ್ಲ ಮಾವ. ಆಗ್ಬೇಕು ಅನ್ನೋ ಸಮಯ ಬಂದಾಗ ಅದನ್ನ ತಡೆಯಕ್ಕಾಗಲ್ಲ ಅಲ್ವಾ? ಮಿತ್ರನ ಜಾತಕದ ಪ್ರಕಾರ ಅವನಿಗೆ ಮದುವೆ ಯೋಗ ಬಂದ್ಬಿಡ್ತು, ಮುಹೂರ್ತನೂ ಸಿಕ್ಬಿಡ್ತು. ಹುಡುಗಿ ತುಂಬ ಒಳ್ಳೆಯವಳು, ಹಾಗಾಗಿ ಮದುವೆ ಮಾಡ್ಬಿಟ್ವಿ. ಇಟ್ಸ್ ಓಕೆ. ಏಯ್ ಮೊಮ್ಮಗ್ನೆ, ಬಾ ಬಾ ಬಾ. ಹಾಯ್ ತಾತ. ಹೇಳು ಹೇಳು ಹೇಳು. ನಿನಗೆ ನಿಮ್ಮಮ್ಮನ ಮಾತೆ ವೇದಾಂತ ಅಂತ ಗೊತ್ತು. ನಿಮ್ಮಮ್ಮ ಏನೇ ಹೇಳಿದ್ರು ನೀನಿಲ್ಲ ಅನ್ನಲ್ಲ ಅಂತನೂ ಗೊತ್ತು. ಆದ್ರೆ ಈ ತಾತ ಇಲ್ದೆ ಮದ್ವೆ ಮಾಡ್ಕೊಳ್ಳೋದು ನಿಂಗೆ ಸರಿ ಅನ್ನಿಸ್ತಾ? ಅದು ತಾತ, ಅದು ಅನ್ಕೊಳ್ದೇನೆ ಎಲ್ಲ. ಸರಿ,
ಅದಿರ್ಲಿ, ಹೊಸ ಮದುಮಗಳು ನಿನ್ ಹೆಂಡ್ತಿ ಅಲ್ಲಪ್ಪ. ನಮಸ್ಕಾರ ತಾತ. ದೀರ್ಘಾಯುಷ್ಮಾನ್ ಭವ. ನಿನ್ ಹೆಸರೇನಮ್ಮ? ಭಾಗ್ಯ. ಹೆಸರಿಗೆ ತಕ್ಕ ಹಾಗೆ ಭಾಗ್ಯಲಕ್ಷ್ಮಿ ತರ ಇದೆಯಾ? ನಿಮ್ ಮದ್ವೆಗೆ ಬರೋಕ್ಕಾಗ್ಲಿಲ್ಲ. ಈ ತಾತ ನಿನ್ಗೆ ಏನು ಕೊಡೋಕ್ಕಾಗ್ಲಿಲ್ವಲ್ಲ ಅನ್ನೋ ಫೀಲಿಂಗ್ ಬರಬಾರ್ದು ಅಂತ ನಿಂಗೊಂದ್ ಚಿಕ್ಕ ಗಿಫ್ಟ್ ತಂದೆ.